ನಮಸ್ಕಾರ, ಕನ್ನಡ ನಾಡಿಗೆ ಸ್ವಾಗತ. ನಾನು ನವಿತಾ ಜೈನ್. ಬೆಂಗಳೂರಲ್ಲಿ ಭಯಾನಕ ಸೈಕಲ್ ಕಳ್ಳ ಅರೆಸ್ಟ್ ಆಗಿದ್ದಾನೆ. ಹೈಫೈ ಸೈಕಲ್ಗಳೇ ಈ ಕಳ್ಳನ ಟಾರ್ಗೆಟ್ ಆಗಿದ್ವು. ಕಳ್ಳ ಅರೆಸ್ಟ್ ಆಗಿದ್ದು 54 ಹೈಫೈ ಸೈಕಲ್ ಅನ್ನ ಸೀಸ್ ಮಾಡಿಕೊಂಡಿದ್ದಾರೆ ಪೊಲೀಸರು. ಹೈಫೈ ಸೈಕಲ್ಗಳನ್ನೇ ಈತ ಕದಿತಾ ಇದ್ದ. ಬೆಂಗಳೂರಲ್ಲಿ ಭಯಾನಕ ಸೈಕಲ್ ಕಳ್ಳ ಅರೆಸ್ಟ್ ಆಗಿದ್ದಾನೆ. ಈಗಾಗಲೇ ಇದರಿಂದ 54 ಸೈಕಲ್ಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕುಡಿತದ ಚಟಕ್ಕೆ ಈತ ಸೈಕಲ್ ಅನ್ನ ಕದಿತಾ ಇದ್ದ. ಈತ ಬಾಲರಾಜ್ ಅಂತ 30-40 ಸಾವಿರ ಬೆಲೆಯ ಸೈಕಲ್ಗಳನ್ನ ಈತ ಕದಿತಾ ಇದ್ದ. ಕೇವಲ 3-4 ಸಾವಿರಕ್ಕೆ ಈತ ಸೈಕಲ್ ಮಾರಾಟ ಮಾಡ್ತಿದ್ದ. ಯಾಕಂದ್ರೆ ಅಂತಹ ಕಾಸ್ಟ್ಲಿ ಸೈಕಲ್ಗಳನ್ನ ಈತ ತನ್ನ ಕುಡಿತದ ಚಟಕ್ಕೋಸ್ಕರ 3-4 ಸಾವಿರಕ್ಕೆ ಅದನ್ನ ಸೇಲ್ ಮಾಡ್ತಿದ್ದ. ಸೈಕಲ್ ಮಾರಾಟದಿಂದ ಬಂದ ಹಣದಿಂದ ಮದ್ಯ ಸೇವನೆಯನ್ನ ಮಾಡ್ತಾ ಇದ್ದ. ಕುಡಿಯೋಕೆ ಪ್ರತಿನಿತ್ಯ ಹಣ ಬೇಕು ಅಂತ ಈ ಸೈಕಲ್ ಕಳ್ಳತನವನ್ನ ಮಾಡ್ತಾ ಇದ್ದ. ಸೈಕಲ್ ಕದಿತಾ ಇರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸೈಕಲ್ ಕದ್ರೆ ಯಾರು ಕಂಪ್ಲೇಂಟ್ ಕೊಡಲ್ಲ ಅಂತ ಅಂದ್ಕೊಂಡಿದ್ದ ಈ ಆರೋಪಿ 54 ಸೈಕಲ್ಗಳನ್ನ ಕದ್ದು ಮಾರಾಟ ಮಾಡಿದ್ದ ಬಾಲರಾಜ್. ಈಗ ಆತನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. 54 ಸೈಕಲ್ಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಸಿಸಿ ಕ್ಯಾಮೆರಾದಲ್ಲಿ ಈತ ಸೈಕಲ್ ಅನ್ನ ಕಳ್ಳತನ ಮಾಡುವಂತಹ ದೃಶ್ಯ ಸೆರೆಯಾಗಿದೆ. ಆ ಒಂದು ಸಿಸಿಟಿವಿಯ ದೃಶ್ಯಾವಳಿಗಳೆಲ್ಲ ನೀವು ನೋಡಬಹುದು. ಮನೆಯಲ್ಲಿರುವಂತಹ ಅಥವಾ ಆ ಒಂದು ಕಾಂಪೌಂಡ್ ಒಳಗೆ ಇರುವಂತಹ ಸೈಕಲ್ಗಳನ್ನ ಕದ್ದು ಆತ ಅದನ್ನ 3-4 ಸಾವಿರಕ್ಕೆ ಸೇಲ್ ಮಾಡ್ತಾ ಇದ್ದ. ಸೈಕಲ್ ತಾನೇ, ಯಾರು ಏನು ಅನ್ಕೊಳ್ಳಲ್ಲ, ಕಂಪ್ಲೇಂಟ್ ಮಾಡಲ್ಲ ಅಂತ ಈತ ಅಂದ್ಕೊಂಡಿದ್ದ. ಸೊ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಈತನನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಈತನಿಂದ 54 ಸೈಕಲ್ಗಳನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ. ಪ್ಲಾನ್ ಮಾಡಿ ಈತ ಸೈಕಲ್ಗಳನ್ನ ಕದಿತಾ ಇದ್ದ. ಪ್ರಮುಖವಾಗಿ ಈತ ಸೈಕಲ್ ಕದಿತಾ ಇದ್ದಂತಹ ಉದ್ದೇಶ ಏನಂದ್ರೆ ಕುಡಿಯೋದಿಕ್ಕೆ. ಈತ ಕುಡಿತದ ದಾಸನಾಗಿದ್ದ, ಚಟವನ್ನ ಇಟ್ಕೊಂಡಿದ್ದ ಈತ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಹಣ ಬೇಕು ಅಂತ ಹೇಳಿ ಆ ಒಂದು ಸೈಕಲ್ ಅನ್ನ ಪ್ರಮುಖವಾಗಿ ನೋಡ್ಬೇಕು ನಾವು. 30-40 ಸಾವಿರ ರೂಪಾಯಿ ಮುಖಬೆಲೆ ಈ ಸೈಕಲ್ಗಳನ್ನ 3-4 ಸಾವಿರಕ್ಕೆ ಈತ ಸೇಲ್ ಮಾಡ್ತಾ ಇದ್ದ. ಒಂದು ಸೈಕಲ್ ಕಳ್ಳತನ ಆಗಿದೆ ಅಂತಕ್ಕಂಥ ಒಂದು ಪ್ರಕರಣ ದಾಖಲಾಗ್ತದೆ. ದಾಖಲಾಗಿರ್ತಕ್ಕಂಥ ಒಂದು ಪ್ರಕರಣದ ಜಾಡನ್ನು ಹಿಡಿದು ಅನೇಕ ಕಡೆಗೆ ಈ CCTV ಕ್ಯಾಮೆರಾಗಳನ್ನ ಪರಿಶೀಲನೆ ಮಾಡಲಾಗಿ ಒಬ್ಬ ಅಪಾಯದ ಮೇಲೆ ಒಂದು ಡೌಟ್ ಬಂದು ಅವನನ್ನು ಕರೆದು ವಿಚಾರಣೆ ಮಾಡಲಾಗಿ ಅವನಿಂದ ಸುಮಾರು 54 ವಿವಿಧ ಕಂಪನಿಯ ಸೈಕಲ್ಗಳು ರಿಕವರಿ ಆಗ್ತವೆ. ಸುಮಾರು 6 ಲಕ್ಷ ರೂಪಾಯಿ ಮೌಲ್ಯದ ಈ ಬೈಸಿಕಲ್ಗಳನ್ನ ನಮ್ಮ 54 ಸೈಕಲ್ಗಳನ್ನ 30 ವಿವಿಧ ಕಂಪನಿಯ ಸೈಕಲ್ಗಳು. ಇದರಲ್ಲಿ ನಿಮಗೆ ಆಶ್ಚರ್ಯ ಆಗ್ಬೋದು, ಈ ಟ್ರೈಬ್ಯಾನ್ ಅಂತಕ್ಕಂಥದ್ದು ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ಕಂಪನಿ. ಅದರಲ್ಲಿ ಸೈಕಲ್ಗಳ ಕಾಸ್ಟ್ಗಳು ಸಿಕ್ಕಾಪಟ್ಟೆ 50-60 ಸಾವಿರ ರೂಪಾಯಿ ಸೈಕಲ್ಗಳಿದು. ಲಿಯೋಕ್ಸ್ ಅಂತಕ್ಕಂಥ ಒಂದು ಸೈಕಲ್, ಅದು 42 ಸಾವಿರ ರೂಪಾಯಿದ್ದು ಈ ಸದ್ಯಕ್ಕೆ ಮಾರ್ಕೆಟ್ನಲ್ಲಿ ಸಿಗ್ತಕ್ಕಂಥದ್ದು. ಎಲ್ಲ ಕೂಡ ಮಾಡರ್ನ್ ಸೈಕಲ್ಗಳು. ಇಂಥ ಒಂದು ಸೈಕಲ್ಗಳನ್ನ ಇವರು ಹಿಡಿದಿದ್ದಾರೆ. ಅತ್ಯುತ್ತಮವಾಗಿರ್ತಕ್ಕಂಥ ಕೆಲಸವನ್ನ ಇವರು ಮಾಡಿದ್ದಕ್ಕೆ ಪೊಲೀಸ್ ಆಯುಕ್ತರು ಹಾಗೂ ಅಪರ ಪೊಲೀಸ್ ಆಯುಕ್ತರು ಇವರನ್ನ ಶ್ಲಾಘಿಸಿದ್ದಾರೆ. ಈ ಆರೋಪಿಯನ್ನ ಪರಿಶೀಲನೆ ಮಾಡಿದಾಗ ಈ ಹಿಂದೆ ಕೂಡ ಇವನು ಅನೇಕ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಅಂತಕ್ಕಂಥದ್ದು ಮಾಹಿತಿ ನಮಗೆ ಬಂದಿದೆ. ಸುದ್ಗುಂಟೆಪಾಳ್ಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಸೈಕಲ್ ಕಳ್ಳತನ ಆಗಿದೆ ಅಂತಕ್ಕಂಥ ಒಂದು ಪ್ರಕರಣ ದಾಖಲಾಗ್ತದೆ. ದಾಖಲಾಗಿರ್ತಕ್ಕಂಥ ಒಂದು ಪ್ರಕರಣದ ಜಾಡನ್ನು ಹಿಡಿದು ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಗಂಗಾಧರ್, ಬೇರೆ ಬೇರೆ ರೀತಿಯಾಗಿ ಕಳ್ಳತನಗಳನ್ನ ಮಾಡೋದನ್ನ ನೋಡಿದೀವಿ. ಈತ ಸೈಕಲ್ಗಳನ್ನ ಕಳ್ಳತನ ಮಾಡಿ ತನ್ನ ಚಟವನ್ನ ಆ ಒಂದು ಚಟಕ್ಕೋಸ್ಕರ ಈ ರೀತಿಯಂತಹ ಕಳ್ಳತನವನ್ನ ಮಾಡ್ತಾ ಇದ್ದ ಅಂತ ಹೇಳಿ ಹೇಗೆ ಈತ ಪೊಲೀಸರ ಬಲೆಗೆ ಬಿದ್ದಿದ್ದು? ಇನ್ನೂ ಕೂಡ ಸಾಕಷ್ಟು ಸೈಕಲ್ಗಳೇನಾದ್ರೂ ಕಳ್ಳತನ ಆಗಿದೆ, ಅದರ ಹುಡುಕಾಟದಲ್ಲಿದ್ದಾರಾ ಪೊಲೀಸರು? ನವಿತಾ ಜೈನ್, ಇತ್ತೀಚಿನ ದಿನಗಳಲ್ಲಿ ಆಗ್ನೇಯ ವಿಭಾಗದಲ್ಲಿ ಅತಿ ಹೆಚ್ಚು ಸೈಕಲ್ ಕಳ್ಳತನಗಳಾಗ್ತಾ ಇತ್ತು. ಮಡಿವಾಳ ಆಗಿರ್ಬೋದು, ಕೋರಮಂಗಲ, HSR ಲೇಔಟ್, ಸುದ್ಗುಂಟೆಪಾಳ್ಯ, ಈ ಪ್ರತಿನಿತ್ಯ ಒಂದು ಸೈಕಲ್ ಕಳ್ಳತನ ಆಗ್ತಾ ಇತ್ತು. ಇದು ಪೊಲೀಸರು ಕೂಡ ಅಂದ್ರೆ ಕೆಲವರು ಕಂಪ್ಲೇಂಟ್ ಕೊಡ್ತಾ ಇದ್ರು, ಕೆಲವರು ಕಂಪ್ಲೇಂಟ್ ಅನ್ನ ಕೊಟ್ಟಿರಲಿಲ್ಲ. ಕೇವಲ ಪೊಲೀಸ್ ಸ್ಟೇಷನ್ ಬಂದು ಈ ತರ ಕಂಪ್ಲೇಂಟ್ ಅದು ಸೈಕಲ್ ಕಳ್ಳತನ ಆಗಿದೆ ಅನ್ನೋದ್ರ ಬಗ್ಗೆ ಅಷ್ಟೇ ಹೇಳ್ತಾ ಇದ್ರು. ಆದ್ರೆ ಪೊಲೀಸರಿಗೆ ಪ್ರತಿನಿತ್ಯ ಕಳ್ಳತನ ಆಗ್ತಿರೋಂಥದ್ದು ಎಲ್ಲೋ ಒಂದು ಕಡೆ ಸವಾಲಾಗಿತ್ತು. ಹೀಗಾಗಿ ಅದನ್ನ ಚಾಲೆಂಜ್ ತಗೊಂಡ್ರು. ನಂತರ CCTVಗಳು ಎಲ್ಲೂ ಕೂಡ CCTV ಒಂದು 2-3 CCTV ದೃಶ್ಯಾವಳಿಯನ್ನ ಗಮನಿಸಿದಾಗ ಆತ ಯಾವುದೇ ಸ್ವಲ್ಪ ವಯಸ್ಸಾದ ರೀತಿಯಲ್ಲಿ ವ್ಯಕ್ತಿ ಕಾಣಿಸ್ಕೊಳ್ತಾನೆ. ಅನಂತರ
CCTV ದೃಶ್ಯಾವಳಿಯನ್ನ ಪರಿಶೀಲನೆ ಮಾಡಿ ಅನಂತರ ಆ ಒಬ್ಬ ಆರೋಪಿ ಬಾಲರಾಜ್ ಅಂತೇನಿದ್ದಾನೆ ಆತನನ್ನ ಬಂಧನ ಮಾಡುವಂಥದ್ದು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಈತ ಕುಡಿತದ ಚಟಕ್ಕೆ ಸೈಕಲ್ಗಳನ್ನ ಕಳ್ತನ ಮಾಡ್ತಾ ಇದ್ದೆ ಅನ್ನೋದ್ರ ಬಗ್ಗೆ ಪೊಲೀಸರ ಮುಂದೆ ಬಾಯ್ಬಿಟ್ಟಿರುವಂತದ್ದು. ಅಂದ್ರೆ ಸುಮಾರು 30,000 ರಿಂದ 40,000 ರೂಪಾಯಿ ಸೈಕಲ್, ಕಾಸ್ಟ್ಲಿ ಸೈಕಲ್ಗಳನ್ನ ಕಳ್ತನ ಮಾಡಿರುವಂತದ್ದನ್ನ ಸಂಡೆ ವಿಚಾರದಲ್ಲಿ ತಂದೆ ಅಂತ ಹೇಳೋದು. ಅಲ್ಲಿಂದ ಅಲ್ಲಿ ಯಾರಾದ್ರೂ ಸಿಕ್ಕಿದ್ರೆ ಅಂತವ್ರಿಗೆ ಕೇವಲ 3,000 ರಿಂದ 4,000 ರೂಪಾಯಿಗೆ ಹಣಕ್ಕೆ ಅದನ್ನ ಮಾರಾಟ ಮಾಡಿ ಬಂದ ಹಣದಲ್ಲಿ ಕುಡಿಯೋದು ಮತ್ತೆ ಓಡಾಡಿಕೊಂಡು ಈ ರೀತಿ ಒಂದು ಕೆಲಸವನ್ನ ಮಾಡ್ತಾ ಇದ್ದ. ಅಂದ್ರೆ ಈ ಹಿಂದೆ ಈತ ಮನೆ ಕಳ್ತನವನ್ನ ಮಾಡ್ತಾ ಇದ್ದ. ಆದ್ರೆ ಪೊಲೀಸರಿಗೆ ಎಲ್ಲಿ ಸಿಕ್ಕಾಕೊಳ್ತೀನಿ ಅನ್ನೋ ಕಾರಣಕ್ಕೋಸ್ಕರ ಕೇವಲ ಆ ಕುಡಿತದ ಹಣಕ್ಕಲ್ವಾ ಅಂತ ಹೇಳೋ ಕಾರಣಕ್ಕೋಸ್ಕರ ಆ ಮನೆ ಕಳ್ತನವನ್ನ ಬಿಟ್ಟು ಸೈಕಲ್ ಕಳ್ತನಕ್ಕೆ ಆತ ಹಿಡಿದಿರ್ತಾನೆ. ಮತ್ತೆ ಆತನ ಬರೀ ಕಟರ್ ಇರುತ್ತೆ, ಮತ್ತೆ ಒಂದು ಸೈಕಲ್ ಒಂದು ಟಾರ್ಗೆಟ್ ಮಾಡ್ಕೊಂಡಿರ್ತಾನೆ. ಆ ಮನೆ ಎಲ್ಲ ಅಬ್ಸರ್ವ್ ಮಾಡೋದು, ಆನಂತರ ಮನೆ ಮುಂದೆ ನಿಲ್ಲಿಸಿದಂತ ಸೈಕಲ್ ಅನ್ನು ಅಬ್ಸರ್ವ್ ಮಾಡಿಕೊಂಡು ಏನಾದ್ರು ಲಾಕ್ ಮಾಡಿದ್ರೆ ಅದನ್ನ ಕಟರ್ ಮೂಲಕ ಅದನ್ನ ಲಾಕ್ ಅನ್ನ ಬ್ರೇಕ್ ಮಾಡಿ ಅನಂತರ ಸೈಕಲ್ ಅನ್ನ ತೊಳ್ಕೊಂಡ್ಬರೋದು. ಮತ್ತೆ ಒಂದು ಕವರ್ ಅಲ್ಲಿ ಒಂದು ತಿಂಡಿ ಊಟ ಅಥವಾ ಏನಾದ್ರು ಇಟ್ಕೊಂಡು ಹೋಗ್ತಾ ಇರುವಂಥದ್ದು. ಯಾರಾದ್ರು ಕೇಳಿದ್ರೆ ನಾನು ಊಟ ತರ್ತಾ ಇದ್ದೆ, ಊಟ ಇಸ್ಕೊಂಡೆ ಅವ್ರ ಮನೆಯಲ್ಲಿ ಏನೋ ಕಾರಣಕ್ಕೋಸ್ಕರ ಈ ರೀತಿ ಯಾರಿಗೂ ಕೂಡ ಸಿಕ್ಕಾಗಬಾರ್ದು, ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಆ ರೀತಿ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡು ಮಾಡ್ತಾ ಇದ್ದ. ಈಗ ಸದ್ಯ ಸುದ್ಗುಂಟೆಪಾಳ್ಯ ಪೊಲೀಸರು ಸುಮಾರು 50 ಸೈಕಲ್ಗಳನ್ನ ಈಗ ರಿಕವರಿ ಮಾಡ್ಕೊಂಡಿದ್ದಾರೆ. ಬೇರೆಯವ್ರಿಗೆಲ್ಲ ಕೂಡ ಸುಮ್ಮನೆ ಕೇವಲ 3,000 ರಿಂದ 4,000 ರೂಪಾಯಿ ಹಣಕ್ಕೆ ಕೇವಲ ಮಾರಾಟ ಮಾಡ್ತಾ ಇದ್ದ. ಅದೆಲ್ಲ ಕೂಡ ಹೋಗಿ ಪೊಲೀಸರು ರಿಕವರಿ ಮಾಡ್ಕೊಂಡಿದ್ದಾರೆ. ಪ್ರಕರಣಗಳು ಇದೆಯಾ ಈತನ ಮೇಲೆ ಗಂಗಾಧರ್? ನವಿತಾ ಜೈನ್ ಈಗ ಪ್ರಾಥಮಿಕವಾಗಿ ಈತ ಹಿಂದೆ ಸಾಕಷ್ಟು ಒಂದು ಸುಮಾರು 2-3 ವರ್ಷಗಳ ಹಿಂದೆ ಈತ ಮನೆ ಕಳ್ಳತನ ಮಾಡ್ತಾ ಇರುವಂಥದ್ದು. ಈಗ ಆತ ಬಾಯ್ ಬಿಟ್ಟಿರುವಂಥದ್ದು. ಅದಲ್ಲದೆ ಏನು ಒಂದು ವೇಳೆ ನಾನು ಇದೇ ರೀತಿ ಮಾಡ್ಕೊಂಡು ಹೋದ್ರೆ ಪೊಲೀಸರಿಗೆ ಸಿಕ್ಕಾಕೊಳ್ತೀನಿ, ಅದು ಬೇಡ ಅನ್ನೋ ಕಾರಣಕ್ಕೋಸ್ಕರ ಸೈಕಲ್ ಕಳ್ತನಕ್ಕೆ ಬಂದೆ ಅನ್ನೋದ್ರ ಬಗ್ಗೆ ಆತ ಹೇಳಿರುವಂಥದ್ದು. ಈಗ ಆತ ಎಲ್ಲಿ ಮನೆ ಕಳ್ತನ ಮಾಡಿದ್ದ ಅನ್ನೋದ್ರ ಬಗ್ಗೆ ಕೂಡ ಈಗ ಆತನನ್ನ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಹೆಚ್ಚಿನ ಪೊಲೀಸರು ಕೂಡ ವಿಚಾರಣೆ ಮಾಡ್ತಾ ಇರುವಂಥದ್ದು. ಜೊತೆಗೆ ಕೇವಲ 50 ಸೈಕಲ್, ಸಾಕಷ್ಟು ಸೈಕಲ್ಗಳನ್ನ ಕಳ್ತನ ಮಾಡಿದ್ದಾನೆ. ಹೀಗಾಗಿ ಇನ್ನಷ್ಟು ಸೈಕಲ್ ರಿಕವರಿ ಮಾಡ್ಕೊಬೇಕಾಗಿದೆ. ಮತ್ತೆ ಬೇರೆ ಠಾಣಾ ವ್ಯಾಪ್ತಿಯಲ್ಲಿ ಆದ್ರೂ ಮಾಡಿದ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂಥದ್ದು. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಗಂಗಾಧರ್ ವಾಗಟ ಡೀಟೇಲ್ಸ್ಗೆ.